ಗವರ್ನರ್ಸ್ ಕಪ್ ಅನ್ನೋದು 1970 ನಡೀತಾ ಇದೆ. ಇವತ್ತು ಈ ಟೂರ್ನಮೆಂಟಲ್ಲಿ 230 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆಮೇಲೆ ಇದು ಗವರ್ನರ್ಸ್ ಬಂದು ಅವರೇ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಕೊಡೋದು ನಮಗೆ ತುಂಬ ಸಂತೋಷ ಆಗಿದೆ. ಈ ವರ್ಷ ನಾವು 150 ವರ್ಷ ನಮ್ಮ ಗಾಲ್ಫ್ ಕ್ಲಬ್ನ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಈ ಸಂದರ್ಭದಲ್ಲಿ ಬಂದಿರೋದಕ್ಕೆ ನಮಗೆ ತುಂಬ ಅನುಕೂಲ ಆಯಿತು, ಸಂತೋಷ ಆಯಿತು ಎಲ್ಲ ಮೆಂಬರ್ಸ್ ಕಡೆಯಿಂದ. ಸರ್, ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರು ಟೂರ್ನಮೆಂಟ್? 230 ಜನ. ಎಷ್ಟು ಜನ ಇವತ್ತು ಅವಾರ್ಡ್ ತಗೊಂಡೋದು 16 ಪೀಪಲ್ ತೆಗೆದ 14 ಜನ. ಕ್ಯಾಟಗರೀಸ್ ಇದೆ. ಅದರಲ್ಲಿ ಲೇಡೀಸ್ ಕ್ಯಾಟಗರಿ ಸೆಪ್ರೇಟ್ ಇದೆ, ಸೀನಿಯರ್ಸ್ ಕ್ಯಾಟಗರಿ ಸೆಪ್ರೇಟ್ ಇದೆ, ಹ್ಯಾಂಡಿಕ್ಯಾಪ್ಸ್ ಕ್ಯಾಟಗರಿ ಸೆಪ್ರೇಟ್ ಇದೆ, ಓಪನ್ ಚೆನ್ನಾಗಿ ಅಂದ್ರೆ ಏನು ಹ್ಯಾಂಡಿಕ್ಯಾಪ್ ಇರೋದು ಓಪನ್ ಕ್ಯಾಟಗರಿ ಇದೆ. ಆ ಓಪನ್ ಕ್ಯಾಟಗರಿದಲ್ಲಿ ನಮ್ಮ ಕ್ಯಾಡಿ ಅಂತ ಸುನೀಲ್ ಅವರು ಗೆದ್ದಿದ್ದಾರೆ. ಈಸ್ ನಾಟ್ ಎ ಮೆಂಬರ್, ಈಸ್ ಅ ಕ್ಯಾಡಿ. he helps the members and he learned the golf here and ಇವತ್ತು ಸುಮಾರು ಗೆದ್ದಿದ್ದಾರೆ. ಈ ಸತಿ ಅವರೇ ಗೆದ್ದಿದ್ದಾರೆ. ಸೊ ಈ ಫ್ಯೂಚರ್ ಪ್ಲಾನ್ಸ್ ಫ್ಯೂಚರ್ ಹಿಂಗೆ ಇದೆಯೋ. ಆ್ಯಕ್ಚುಲಿ ಗಾಲ್ಫ್ ಅನ್ನೋದು ರಿಲ್ಯಾಕ್ಸ್ಡ್ ಗೇಮ್ ಇಲ್ಲ, ಇದು ಒಲಿಂಪಿಕ್ ಸ್ಪೋರ್ಟ್. ನಾವೆಲ್ಲ ಒಲಿಂಪಿಕ್ ಮೆಡಲಿದೆ. ಇಲ್ಲಿಂದ ನಮ್ಮ ಅದಿತಿ ಅಶೋಕನ್ ಅವರು ಈ ಗಾಲ್ಫ್ ಕ್ಲಬ್ಬಿಂದ ಟ್ರೈನ್ ಅಪ್ ಆಗಿ ಲಾಸ್ಟ್ ಟೈಮ್ ಒಲಿಂಪಿಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಂದು ಶಾರ್ಟಲ್ಲಿ ಶಿ ಮಿಸ್ ದ ಮೆಡಲ್. ಶಿ ವಾಸ್ ದ 4th. ಸೊ ನಾವು ಅದೇ ಥರ ಜೂನಿಯರ್ ಗಾಲ್ಫ್ ಅಕಾಡೆಮಿ ಅಂತ ಇದೆ. ಅದರಲ್ಲಿ ನಾವು ಮೆಂಬರ್ಸು ನಾನ್ ಮೆಂಬರ್ಸು ಯಾರು ಬೇಕಂದ್ರೂ ಬಂದು ಕಲಿಯಬೋದು ಗೇಮ್ನ. ನಾವು ಪ್ರೋತ್ಸಾಹ ಕೊಡ್ತಾಯಿದ್ದೀವಿ. ಸರ್, ಈ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಸರ್? ಅದು ಅಕಾಡೆಮಿ ಅಂತ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ. ಒಳ್ಳೆ ಟ್ರೈನರ್ಸ್ ಇದ್ದಾರೆ. ಪ್ರೋ ಪ್ಲೇಯರ್ಸ್ ಎಲ್ಲ ಟ್ರೈನಿಂಗ್ ಕೊಡ್ತಾರೆ. ತುಂಬ ಅನುಕೂಲ ಆಗುತ್ತೆ ಎಲ್ಲರಿಗೂ. ಸರ್, ಡ್ಯೂರೇಷನ್ ಆಫ್ ದ ಪೀರಿಯಡ್? ಇದು ಕಂಟಿನ್ಯೂಸ್ ಪ್ರೋಸೆಸ್ಸು. ನಾರ್ಮಲಿ 3 ಮಂತ್ಸ್ ಪ್ರೋಗ್ರಾಮು, 6 ಮಂತ್ಸ್ ಪ್ರೋಗ್ರಾಮ್ ಆ ಥರ ಇರ್ತದೆ. ಬಟ್ ಪ್ರೋ ಆಗಬೇಕು ಅಂದರೆ ಅದು ಕಂಟಿನ್ಯೂಟಾಗಿ ಕಲಿಯಬೇಕು. ಸರ್, ಫಾರ್ 3 months program, what is the fees for that, sir? Fees very nominal. It will be around 15,000-16,000 rupees will be there. ಸರ್, ಗಾಲ್ಫ್ ಅಂದರೆ ಶ್ರೀಮಂತರ ಕ್ರೀಡೆ ಅನ್ನೋದು ಇವತ್ತಿಗೂ ಇದೆ. ಇದನ್ನು ಜನಸಾಮಾನ್ಯರ ಮಟ್ಟಕ್ಕೆ ತಲುಪಿಸಲಿಕ್ಕೆ ತಮ್ಮ ಈ ಒಂದು ಗಾಲ್ಫ್ ಕ್ಲಬ್ಬಿಂದ ಏನು ಸಂದೇಶ ಇರುತ್ತೆ? ಅದಕ್ಕೆ ಅದು ಹಳೆ ಕಾಲದಲ್ಲಿ ಆ ಥರ. ಬಟ್ ಎನಿ ಸ್ಪೋರ್ಟ್ ಇವತ್ತು ನೋಡಬೇಕು ಅಂದರೆ, ಕಲಿಬೇಕು ಅಂದರೆ, ಯಾವ ಸ್ಪೋರ್ಟ್ ಆಗಲಿ ಕಾಸ್ಟ್ಲಿ ಇದೆ ಎಲ್ಲ ಸ್ಪೋರ್ಟ್ಸು. ಬಟ್ ಇದು ಒಲಿಂಪಿಕ್ ಸ್ಪೋರ್ಟು ಒಳ್ಳೆ ವರ್ಲ್ಡ್ ವೈಡು ತುಂಬ ರೆಕಗ್ನೈಸ್ ಆಗಿದೆ. ಎಲ್ಲದಕ್ಕೂ ಅವಕಾಶ ಚೆನ್ನಾಗಿರ್ತದೆ. ನಮ್ಮ ಅನಿಲ್ ಬೈರಿಯನ್ ಅವರು ಇಲ್ಲಿಂದ ಕಲ್ತಿದ್ದಾರೆ. ಕಲಿತುಬಿಟ್ಟು ಅವರು ಪ್ರಪಂಚದಲ್ಲಿ ಎಲ್ಲ ಚೆನ್ನಾಗಿ ಆಡ್ತಾಯಿದ್ದಾರೆ. ಲೀವ್ ಗಾಲ್ಫ್ ಎಲ್ಲ ಆಗ್ಬಿಟ್ಟು ಸ್ವಲ್ಪ ಅನುಕೂಲವಾಗಿದ್ದಾರೆ.